ಮುಧೋಳ್ BVVS SR ಕಂಠಿ ಮಹಾವಿದ್ಯಾಲಯದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ. ಮುಧೋಳ್ ನಗರದ BVVS ಸಂಘದ ಶ್ರೀ SR ಕಂಠಿ ಕಲಾ ವಾಣಿಜ್ಯ ವಿಜ್ಞಾನ ಹಾಗೂ BCA ಮಹಾವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿಭಾಗದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ನಿನ್ನೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ರನ್ನ ಟಿವಿಯ ಸಂಸ್ಥಾಪಕರಾದ ಶ್ರೀ ಚಂದ್ರಶೇಖರ್ ಪಮ್ಮಾರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಶ್ರೀ ವಿಶ್ವನಾಥ್ ಮುನವಳ್ಳಿ ಅವರು ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಪತ್ರಿಕೋದ್ಯಮ ಎಂದರೇನು, ಪತ್ರಿಕಾ ದಿನಾಚರಣೆಯನ್ನು ಏಕೆ ಆಚರಿಸಲಾಗುತ್ತದೆ ಎಂದು ಪತ್ರಿಕೋದ್ಯಮದ ಉಗಮ ಮತ್ತು ಬೆಳವಣಿಗೆ ಕುರಿತು ವಿದ್ಯಾರ್ಥಿಗಳಿಗೆ ವಿವರವಾಗಿ ತಿಳಿಸಿದರು. ಪೂರ್ವದಲ್ಲಿರಬಹುದು, ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿರಬಹುದು, ಪ್ರಸ್ತುತ ಇರಬಹುದು. ನೋಡಿ, ಗಾಂಧೀಜಿ ಒಬ್ಬ ಪತ್ರಕರ್ತರಾಗಿದ್ದರು, ಅಂಬೇಡ್ಕರ್ ಅವರೊಬ್ಬರು ಪತ್ರಕರ್ತರಾಗಿದ್ದರು. ನಾವು ಯಾರು ಇವತ್ತು ಸಮಾಜದಲ್ಲಿ ನಾವು ಯಾರನ್ನ ಗೌರವಿಸ್ತೀವಿ ಅವರೆಲ್ಲ ಅವರು ಮೂಲತಃ ಪತ್ರಕರ್ತರಾಗಿದ್ದರನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ತದನಂತರ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ವೇದಿಕೆಯಲ್ಲಿದ್ದ ಗಣ್ಯ ಅತಿಥಿಗಳ ಪರಿಚಯ ಮಾಡಿಕೊಟ್ಟರು. ಉದ್ಘಾಟನಾ ಭಾಷಣ ಮಾಡಿದ ಶ್ರೀ ಚಂದ್ರಶೇಖರ್ ಪಮ್ಮಾರ್ ಅವರು ಪತ್ರಿಕೋದ್ಯಮವು ಸಮಾಜದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಹೊಂದಿದ್ದು, ಪತ್ರಕರ್ತರು ಸದಾ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಈ ಎಲ್ಲ ವಿಷಯಗಳು ಬಹುಶಃ ನೀವು 3 ವರ್ಷಗಳ ಕಾಲ ಈ ಒಂದು ಮಾಧ್ಯಮ ಪತ್ರಿಕೋದ್ಯಮ ಕಲಿತೀವಿ. ಈ ಕಲಿಕೆ ಜೊತೆಗೆ ಕಾನೂನು ಜ್ಞಾನಗಳನ್ನು ನಾವು ತಿಳ್ಕೋಬೇಕಾಗುತ್ತೆ, ಕಾನೂನಿನ ತಿಳುವಳಿಕೆ ಬೇಕಾಗುತ್ತೆ. ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿ ಯಾವ ರೀತಿ ಬೇಕಪ್ಪ ಅಂದರೆ ಸಂಪೂರ್ಣ ವ್ಯಕ್ತಿ ಆಗಿರ್ಬೇಕಾಗುತ್ತೆ. ಈ ವಿಷಯ ಅವರಿಗೆ ಗೊತ್ತಿಲ್ಲ ಅನ್ನೋದು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ MS ಜೋಗಿ ಅವರು ಪತ್ರಿಕೋದ್ಯಮದ ವಿವಿಧ ವಿಧಗಳು ಹಾಗೂ ಅದರ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಮತ್ತೋರ್ವ ಮುಖ್ಯ ಅತಿಥಿಯಾದ ಶ್ರೀ ಶಿವಾನಂದ ನೇಗಿನಾಳ್ ಅವರು ಪತ್ರಕರ್ತರ ನಿಷ್ಠೆ, ಕರ್ತವ್ಯ ಹಾಗೂ ಸಾಮಾಜಿಕ ಹೊಣೆಗಾರಿಕೆ ಕುರಿತು ಮಾರ್ಗದರ್ಶನ ನೀಡಿದರು. ಬಹುಶಃ ಬೇರೆ ಬೇರೆ ವಿಭಾಗಕ್ಕೆ ಬಂದಾಗ ನನಗೆ ಅನಿಸ್ತದೆ, ಬಹುಶಃ ಇತಿಹಾಸ ಮತ್ತು ಪತ್ರಿಕೋದ್ಯಮ ಜೋಡು ಮಾಡಿದ್ರೆ ಸೂಕ್ತ ಅನಿಸುತ್ತೆ. ಯಾಕಂದ್ರೆ ರವಿ ಬೆಳಗೆರೆ ಮುಂದಾಗಬೇಕಾದ್ರೆ ಅವರು ಕೂಡ ಇತಿಹಾಸದ ಪ್ರಾಧ್ಯಾಪಕರು, ಇತಿಹಾಸ ಹೊಂದಿರತಕ್ಕಂಥವ್ರು. ಹಾಗಾಗಿ ಇತಿಹಾಸವನ್ನು ಯಾವ ಒಬ್ಬ ವಿದ್ಯಾರ್ಥಿಗೆ ಗೊತ್ತಿರ್ತಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಯಾವ ಒಬ್ಬ ಮನುಷ್ಯನಿಗೆ ಇತಿಹಾಸ ಗೊತ್ತಿರೋದಿಲ್ಲ ಅವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಅಂತಹ ಇತಿಹಾಸವಾಗಿರ್ಬೋದು, ಜೊತೆಗೆ ಪತ್ರಿಕೋದ್ಯಮ ಆಗಿರ್ಬೋದು, ಈ ಎರಡು ವಿಭಾಗಗಳಿಂದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ MR ಜರಗುಂಟಿ ಅವರು ಪತ್ರಿಕೋದ್ಯಮ ವಿಭಾಗವು ಸಮಾಜಕ್ಕೆ ಉತ್ತಮ ಪತ್ರಕರ್ತರನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಿದ್ದು, ವಿದ್ಯಾರ್ಥಿಗಳು ಶಿಸ್ತು, ಅಧ್ಯಯನ ಮತ್ತು ಪ್ರಾಮಾಣಿಕತೆಯಿಂದ ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ IQAC ಸಂಯೋಜಕರಾದ ಶ್ರೀ AR ಕಡೂರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಮಹಾಂತೇಶ್ ಹಿರೇಮಠ ಅವರು ನಿರೂಪಣೆ ಮಾಡಿ, ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು, ಗಣ್ಯರು ಹಾಗೂ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಶೌಕತ್ ಅಲಿ ನದಾಫ್, ಪರ್ವಾ ನ್ಯೂಸ್, ಮುಧೋಳ್. ವಿಜಯಲಕ್ಷ್ಮಿ ಸಾರಿ ಸೆಂಟರ್, ಮುಧೋಳ್. ನಮ್ಮಲ್ಲಿ ಕಾಂಚಿ ಸಿಲ್ಕ್, ಧರ್ಮಾವರಂ ಸಿಲ್ಕ್, ಇಳ್ಕಲ್ ಸೀರೆ, ಬನಾರಸ್ ಸಿಲ್ಕ್, ಮೈಸೂರು ಸಿಲ್ಕ್, ಸೂರತ್ ಸೀರೆ ಸೇರಿದಂತೆ ಎಲ್ಲ ಮಾದರಿಯ ಸೀರೆಗಳು ಲಭ್ಯವಿದೆ. ಸಿಯಾರಾಮ್, ರೆಮೆಂಡ್ಸ್, ಮಯೂರ್, ರೀಡ್ ಅಂಡ್ ಟೇಲರ್ ಸೇರಿದಂತೆ ಉತ್ತಮ ಗುಣಮಟ್ಟದ ಶೂಟಿಂಗ್ ಹಾಗೂ ಶರ್ಟಿಂಗ್ ಬಟ್ಟೆಗಳ ವಿಶಾಲ ಸಂಗ್ರಹ. ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಪ್ಯಾಂಟ್, ಶರ್ಟ್, ಚೂಡಿದಾರ, ಗಾಗ್ರಾ, ನೈಟಿ, ನೈಟ್ ಡ್ರೆಸ್ ಸೇರಿದಂತೆ ಎಲ್ಲ ರೀತಿಯ ರೆಡಿಮೇಡ್ ಉಡುಪುಗಳು ದೊರೆಯುತ್ತವೆ. ಮದುವೆ ಹಾಗೂ ಶುಭ ಸಮಾರಂಭ, ವಿಶೇಷ ಸಂದರ್ಭಗಳಿಗೆ ಬೇಕಾಗುವ ಎಲ್ಲ ವಿಧದ ಉಡುಗೆಗಳು ಒಂದೇ ಸೂರಿನಡಿ ಲಭ್ಯ. ಜೆಂಟ್ಸ್, ಲೇಡೀಸ್ ಹಾಗೂ ಮಕ್ಕಳಿಗಾಗಿ ಎಲ್ಲ ಬ್ರ್ಯಾಂಡ್ಗಳ ಮತ್ತು ಎಲ್ಲಾ ಗಾತ್ರಗಳ ಒಳ ಉಡುಪುಗಳ ವಿಶೇಷ ವಿಭಾಗವೂ ಕೂಡ ಇದೆ. ಚಾದರ್, ಬೆಡ್ಶೀಟ್, ಜಮ್ಖಾನ್, ಬ್ಲಾಂಕೆಟ್, ರಗ್ಗು, ತಲೆದಿಂಬು, ತಲೆದಿಂಬಿನ ಕವರ್, ಸನ್ಮಾನ ಶಾಲು, ಪೀಠ ಸೇರಿದಂತೆ ವಿವಿಧ ಗೃಹ ಉಪಯೋಗಿ ವಸ್ತುಗಳು ಲಭ್ಯವಿದೆ. ಎಲ್ಲ ವಸ್ತುಗಳು ಸಗಟು ದರದಲ್ಲಿ ಹಾಗೂ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಮತ್ಯಾತ್ತಡ ಹಿಂದೆ ಭೇಟಿ ನೀಡಿ. ವಿಜಯಲಕ್ಷ್ಮಿ ಸಾರಿ ಸೆಂಟರ್, ಅಡೇಕರ್ ಕಿಚನ್ ವೇರ್ ಹತ್ತಿರ, ಮಂಟೂರ್ ಅಗ್ಸಿ, ಮುಧೋಳ್. ವಿಜಯಲಕ್ಷ್ಮಿ ಸಾರಿ ಸೆಂಟರ್, ಗುಣಮಟ್ಟದ ಉತ್ಪನ್ನಗಳು, ಕೈಗೆಟುಕುವ ಬೆಲೆಗಳು.